ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನನಗೆ ಈಸಿಯಾಗಿ ಫೋನ್‌ಪೇನ ಯಾವ ಥರ ಡೌನ್ಲೋಡ್ ಮಾಡೋದು, ಯಾವ ಥರ ಫೋನ್‌ಪೇನ ಯೂಸ್ ಮಾಡಬೇಕು, ಪ್ರತಿಯೊಂದು ಸೆಟ್ಟಿಂಗ್ಸ್ ಕೂಡ ಹೇಳ್ಕೊಡ್ತೀನಿ. ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಸ್ಕಿಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆಫ್ಟರ್ ಎ ಲಾಂಗ್ ಟೈಮ್ 1 ಮಂತ್ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಮನೇಲಿ ರಿಲೇಟಿವ್ಸ್ ಇದ್ದರು. ಓಕೆ, ಅಗೇನ್ ಅಟ್ಲೀಸ್ಟ್ ಒಂದು ವೀಕ್ಲಿ ಒಂದು 2-3 ವೀಡಿಯೋ ಮಾಡೋಣ ಅಂತ ಈಗ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂ ಮುಂಚೆ ಡೈಲಿ ಮಾಡ್ತಾಯಿದ್ದೆ. ಸೊ ಈಗ ಟೈಮ್ಗಳು ಸಾಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ವೀಕ್ಲಿ ಒಂದು 3 ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಜಾಸ್ತಿ ಲ್ಯಾಗ್ ಮಾಡಲ್ಲ. ಇವತ್ತಿನ ವೀಡಿಯೋಲಿ ನನಗೆ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಫೋನ್‌ಪೇನ ಯಾವ ಥರ ಡೌನ್ಲೋಡ್ ಮಾಡೋದು ಮತ್ತು ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನನಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಯಾರು ನೋಡ್ತಿದ್ರೆ ನನ್ನ ಚಾನಲ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಲ್ಲ ನೀವುಗಳು ಈ ವಿಡಿಯೋ ನೋಡಿದ ನಂತರ ನಿಮ್ಮ ಒಂದು ಸ್ನೇಹಿತರಿಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಆಗಲೇ ಹೇಳಿದ್ನಲ್ಲ ಯಾವ ಥರ ಕ್ರಿಯೇಟ್ ಮಾಡೋದು ಫೋನ್‌ಪೇ ಅಂತ. ಸೊ ನೋಡೋಣ ಬನ್ನಿ. ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಲಿಂಕ್ ಮೇಲೆ ನೀವು ಬೇಕಾದ್ರೆ ಕ್ಲಿಕ್ ಕೊಟ್ಬಿಟ್ಟು ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಅದು ಅಲ್ಲಿ ಮೂವ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ನಂದು ಅಪ್ಡೇಟ್ ಕೇಳ್ತಾ ಇದೆ ಆಲ್ರೆಡಿ ಇರೋದ್ರಿಂದ. ಸೊ ನಿಮ್ಗೆ ಹೊಸದಾಗಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. ಸೊ ಅಪ್ಡೇಟ್ ಕೇಳಿದ್ರೆ ಅಪ್ಡೇಟ್ನ ಕೊಡಿ. ಸೊ ಈ ಥರ 25 MB ಇದೆ. ಸೊ ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ಮೊಬೈಲ್ ಡೆಸ್ಕ್ಟಾಪ್ಗೆ ಒಂದು ಫೋನ್‌ಪೇ ಸಿಂಬಲ್ ಬರುತ್ತೆ. ಇಲ್ಲಾಂದರೆ ಇಲ್ಲೂ ಕೂಡ ನೀವು ಡೈರೆಕ್ಟಾಗಿ ಯಾವ ಥರ ತೋರಿಸ್ತಾ ಇದೆಯಲ್ಲ, ಸೊ ಅಲ್ಲೇ ಓಪನ್ ಅಂತ ಕ್ಲಿಕ್ ಕೊಡಬೇಕು. ಸೊ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಕೊಡಬೇಕಾಗತ್ತೆ. ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನೇ ನೀವು ಇಲ್ಲಿ ಕೊಡಬೇಕಾಗತ್ತೆ. ಕೊಟ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಕೊಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಕೊಟ್ಟಾಗ ಸೆಂಡಿಂಗ್ SMS ಅಂತ ಬರುತ್ತೆ. ನಿಮ್ಮ ಮೊಬೈಲ್ಗೆ ಒಂದು SMS ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಏನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಸೊ ಅದ್ರ ಏನು OTP ಬರೋಲ್ಲ. ಸೊ ಲೋಡಿಂಗ್ ಯುವರ್ ಫೋನ್‌ಪೇ ಅಂತ ಬಂತು. ಸೊ ಇಲ್ಲಿ ವೈಲ್ ಯೂಸಿಂಗ್ ಅಂತ ಇದೆಯಲ್ಲ, ಫಸ್ಟ್ ಒಂದು ಸೆಲೆಕ್ಟ್ ಮಾಡಿ ಮತ್ತು ಎಸ್ ಅಂತ ಕೊಡಿ. ಸೊ ಈ ಥರ ಒಂದು ಫೋನ್‌ಪೇದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೆಕ್ಸ್ಟು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂದರೆ, ಸೊ ಇಲ್ಲಿ ಟಾಪಲ್ಲಿ ನೋಡಿ ಪ್ರೊಫೈಲ್ ಇದೆ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಸೊ ಆ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಮೇಲೆ ನಿಮ್ಮದು ಒಂದು ಬ್ಯಾಂಕ್ ಯಾವುದು ಅಂತ ಕೇಳುತ್ತೆ. SBIನ, HDFCನ, ICICIನ, ಬ್ಯಾಂಕ್ ಆಫ್ ಬರೋಡಾನ, ಆ್ಯಕ್ಸಿಸ್ ಅಂತ. ಸೊ ಎಸ್ ಬ್ಯಾಂಕ್ ಅಂತ. ಸೊ ಕೆಳಗೆ ಬಂದರೆ ಅದರ್ ಬ್ಯಾಂಕ್ಸ್ ಇದೆ, ಅಲ್ಲೂ ಬೇಕಾದ್ರೆ ನಿಮ್ಗೆ ಸಿಗುತ್ತೆ. ನಂದು ಯಾವುದು ಇದರಲ್ಲಿ ಯಾವುದೂ ಇಲ್ಲ, ನಂದು ಅದರ್ ಬ್ಯಾಂಕು ಸರ್ಚ್ ಮಾಡ್ತೀನಿ. CANARA ಅಲ್ಲೇ ಇತ್ತು, ಬಟ್ ಇಲ್ಲಿ ಟೈಪ್ ಮಾಡಿದ್ರು ಕೂಡ ನಿಮ್ಗೆ ಸಿಗುತ್ತೆ. ನೋಡಿ, ನಂದು ಕೆನರಾ ಬ್ಯಾಂಕ್ ಅಕೌಂಟು. ಸೊ ಅದಕ್ಕೆ ಕೆನರಾ ಬ್ಯಾಂಕ್ ಅಕೌಂಟನ್ನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಫೀಚ್ ಆಗ್ತಾಯಿದೆ ನೋಡಿ, ಬಂತು ಫೌಂಡ್ ಅಂತ ಬಂತು. ಇದರಲ್ಲಿ ಕೇಳುತ್ತೆ ಇದು ನಿಮ್ಮದೇನಾ ಅಂತ. ಸೊ OTP ಬರುತ್ತೆ. ಇಲ್ಲಿ ಕೇಳುತ್ತೆ, ಅಲ್ಲಿ ಸೆಟ್ ಪಿನ್ ಅಂತ ಇದೆ ನೋಡಿ, ಅಲ್ಲಿ ಸೆಟ್ ಪಿನ್ ಮಾಡಬೇಕು. ಆಮೇಲೆ ಇದು ನೋಡಿ ಆಧಾರ್ ನಂಬರ್ ಕೇಳ್ತಾಯಿದೆ. ಸೊ ಆಧಾರ್ ನಂಬರ್ ಆದರೂ ಹಾಕಿ ನೀವು ಇದು ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಒಂದು ATM ಲಾಸ್ಟ್ 6 ಡಿಜಿಟ್ನ ಹಾಕಿದ್ರೆ ಸೊ ಅದನ್ನು ಕೂಡ ಆ್ಯಕ್ಟಿವೇಟ್ ಮಾಡ್ಬೋದು. ಸೊ ಬರೀ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡೋದಲ್ಲ, ಸೊ ನಿಮ್ಮ ಒಂದು ATMನು ನಂಬರ್ನ ಮತ್ತು ಲಾಸ್ಟಿಗೆ ಬ್ಯಾಕ್ ಸೈಡ್ ಒಂದು ನಂಬರ್ ಇರುತ್ತೆ, ಅದನ್ನು ಕೂಡ ಹಾಕಬೇಕಾಗತ್ತೆ. ನೋಡಿ ATM ಬಂದುಬಿಟ್ಟು ವ್ಯಾಲಿಡ್ ಅಪ್ ಟು ಎಷ್ಟು ಮಂತ್ ಇದೆ ಅಂತ, ಎಷ್ಟು ಇಯರು. ಸೊ ಅದನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ಹಿಂಗಡೆ ಸಿಮ್ ಹಿಂಗಡೆ ಒಂದು 3 ಡಿಜಿಟ್ ನಂಬರ್ ಇರುತ್ತೆ, ಅದನ್ನು ಹಾಕಿ ನಿಮ್ಮೊಂದು ಓಕೆ OTP ಬರುತ್ತೆ. OTP ಹಾಕಿ ನೆಕ್ಸ್ಟು ಹಾಕಿದ ತಕ್ಷಣ ನೆಕ್ಸ್ಟು ಒಂದು ಪಿನ್ನ ಸೆಟ್ ಮಾಡಿ ಅಂತ ಕೇಳುತ್ತೆ. 6 ಡಿಜಿಟ್ ಪಿನ್ನ ನೀವು ಸೆಟ್ ಮಾಡಿ ಅಂತ ಕೇಳುತ್ತೆ, ಅಂದರೆ ಪಾಸ್ವರ್ಡ್ನ. ಸೊ ನೀವು ಇಲ್ಲಿ ಸೆಟ್ ಮಾಡಿಕೊಡಿ 6 ಡಿಜಿಟು, ಮತ್ತು ರೀಕನ್ಫರ್ಮ್ ಪಾಸ್ವರ್ಡ್. ಓಕೆ, ಮತ್ತು ರೀಕನ್ಫರ್ಮ್ ಸೇಮ್ ಪಾಸ್ವರ್ಡ್ನ ಹಾಕಿ ರೈಟ್ ಮಾರ್ಕ್ ಮೇಲೆ ಬ್ಲೂ ಕಲರ್ ಕ್ಲಿಕ್ ಕೊಟ್ಟರೆ ಸೊ ಈಗ ಅದು ನಿಮ್ಮ ಒಂದು ಪಿನ್ ಸೆಟ್ ಆಗುತ್ತೆ, ರೈಟ್ ಮಾರ್ಕ್ ಕೊಡುತ್ತೆ. ರೀಸೆಟ್ ಬೇಕಾದ್ರೆ ಮಾಡ್ಕೋಬೋದು ಬೇಕಾದರೆ, ಇಲ್ಲಾಂದರೆ ಡನ್ ಅಂತ ಕ್ಲಿಕ್ ಕೊಡಿ. ಸೊ ಡನ್ ಅಂತ ಕ್ಲಿಕ್ ಕೊಟ್ಟಿದ ನಂತರ ನೋಡಿ ನಿಮ್ಮ ಒಂದು ಕೆನರಾ ಬ್ಯಾಂಕ್ ಅಕೌಂಟ್ ಇಲ್ಲಿ ಆ್ಯಡ್ ಆಗಿದೆ, ಪ್ರೈಮರಿ ಅಕೌಂಟ್ ಆಗಿ ಆ್ಯಡ್ ಆಗಿದೆ. ಸೊ ಪ್ರೈಮರಿ ಅಕೌಂಟ್ನ ಯಾವ ಥರ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ಸರ್ಚ್ ಮಾಡಿ ಸಿಗುತ್ತೆ. ಸೊ ನೋಡಿ ನಿಮ್ಮ ಒಂದು ಅಕೌಂಟು ಆ್ಯಕ್ಟಿವ್ ಆಗಿದೆ. ಸೊ ನೀವು ನಂತರ ಫೋನ್‌ಪೇನ ಆರಾಮಾಗಿ ಇಲ್ಲಿ ಯೂಸ್ ಮಾಡ್ಕೋಬೋದು. ಟ್ರಯಲ್ಗೆ ಅಲ್ಲಿ 2 ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಸೊ ನಿಮ್ಮ ಫ್ರೆಂಡ್ಸು ಅಥವಾ ರಿಲೇಟಿವ್ಸು ಅಥವಾ ಯಾರು ಹೊಸ್ದಾಗಿ ಪರಿಚಯ ಆದವರು, ಸೊ ಅವರಿಗೆ ನೀವೇನಾದ್ರು ಫೋನ್‌ಪೇ ಮಾಡಬೇಕಂತಿದ್ರೆ ಸೊ ಅವ್ರ ನಂಬರ್ ನೋಡಿ ಸರ್ಚ್ ಆಯ್ತು ಇಲ್ಲಿ. ಸೊ ಇಲ್ಲಿ ನೀವು ಬೇಕಾದ್ರೆ ಅಮೌಂಟ್ನ ಈ ಥರ ಕ್ಲಿಕ್ ಕೊಟ್ಟು ಎಷ್ಟಾದ್ರೂ ಕಳಿಸ್ಬೋದು. 100, 200, 300 ಲ್ಯಾಕ್ಸ್ ಆ ಥರ. ಒಂದಿನಕ್ಕೆ 98,000 ತನಕ ಲಿಮಿಟ್ ಇದೆ ಫೋನ್‌ಪೇನಲ್ಲಿ ಅಮೌಂಟ್ ಕಳಿಸ್ಲಿಕ್ಕೆ. ನೋಡಿ ಟ್ರಯಲ್ ₹1 ಯಾವ ಥರ ಕಳಿಸೋದು ಅಂತ. ಸೊ ಇಲ್ಲಿ ನಿಮ್ಮ ಒಂದು MPIN ಹಾಕಿದ್ರಲ್ಲ, ಸೊ ಅದನ್ನು ಹಾಕಿದ ನಂತರ ನೋಡಿ ಗ್ರೀನ್ ಇಂಕ್ವಲ್ ಬರುತ್ತೆ, ರೈಟ್ ಕ್ಲಿಕ್. ವಾವ್ ಸೂಪರ್, ರೈಟ್ ಕ್ಲಿಕ್ ಬಂದಿದೆ.
ಸೊ ₹1 ಸೆಂಡ್ ಆಯ್ತು ಈಗ ನಮ್ಮ ಒಂದು ಸ್ನೇಹಿತರಿಗೆ. ಓಕೆ, ಅರ್ಥ ಆಯ್ತಲ್ಲ, ತುಂಬಾ ಈಸಿ ಇದೆ. ಸೊ ಇನ್ನೆಷ್ಟು ಹೆಚ್ಚೆಚ್ಚು ವೀಡಿಯೋಗಳನ್ನ ಬಿಟ್ಟಿದ್ದೀನಿ, ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲೂ ಬಿಡ್ತೀನಿ. ಸೊ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.